ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋ ಮಾತ್ರ ಬಹಳ ಸ್ಪೆಷಲ್ ಆಗಿರುವಂತದ್ದು. ಈ ವಿಡಿಯೋನ ಎಲ್ಲರೂ ನಿಮ್ಮ ಗಂಡಂದ್ರು ಮತ್ತು ಮಕ್ಕಳ ಜೊತೆ ಕುತ್ಕೊಂಡೇ ಈ ವಿಡಿಯೋ ನೋಡ್ರಿ. ಬೈ ಚಾನ್ಸ್ ಜೊತೆಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇದ್ರ ಲಿಂಕ್ ಅನ್ನ ನಿಮ್ಮ ಗಂಡ ಮಕ್ಕಳಿಗೆ ಕಳಿಸ್ರಿ, ಅವರು ಕೂಡ ನೋಡ್ಬೇಕು. ನೀವು ಇದನ್ನ ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗ ತಪ್ಪದೆ ಕಂಪ್ಲೀಟ್ ಆಗೋವರೆಗೂ ನೋಡ್ರಿ, ಅವ್ರಿಗೂ ನೋಡ್ಲಿಕ್ಕೆ ಹೇಳ್ರಿ. ಯಾಕಪ್ಪ ಅಂದ್ರೆ ಇವತ್ ನಾವು ಪರಿಹಾರದ ಬಗ್ಗೆ ಮಾತಾಡ್ಲಿಕ್ಕತ್ತೀವಿ. ಎದ್ರದ್ದು ಸೊಲ್ಯೂಷನ್ಸ್ ಅಂದ್ರೆ ನಾವ್ ಹಿಂದಿನ ವಿಡಿಯೋ ಒಳಗೆಲ್ಲ ಮೆನೋಪಾಸ್ ಆದ ಹೆಣ್ಮಕ್ಳು ಫಿಸಿಕಲಿ ಮೆಂಟಲಿ ಏನೇನ್ ಸಫರ್ ಆಕಾರ ಅನ್ನೋದನ್ನ ಸುದೀರ್ಘವಾಗಿ ವಿಚಾರ ಮಾಡೀವಿ. 2-3 ಎಪಿಸೋಡ್ಸ್ ಅನ್ನ ಅಪ್ಲೋಡ್ ಮಾಡಿ. ನಾನು ಯಾರಾದ್ರೂ ನೋಡಿಲ್ಲ ಅಂದ್ರೆ ಫಸ್ಟ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ವಿಸಿಟ್ ಮಾಡ್ರಿ. ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ತಾವು. ಅದ್ರೊಳಗ ಹೆಂಗ್ ಹೆಣ್ಮಗಳು ಫಿಸಿಕಲಿ ಮೆಂಟಲಿ ಸಫರ್ ಆಗ್ತಾಳ ಅನ್ನೋದನ್ನ ಹೇಳೇನ್ ನಾನು. ಇವುಗಳನ್ನ ಹೆಂಗ್ ಡೀಲ್ ಮಾಡ್ಬೇಕು ವಿತ್ ಡಿಗ್ನಿಟಿ, ಡೀಸೆಂಟ್ಲಿ ಹೆಂಗ್ ಡೀಲ್ ಮಾಡ್ಬೇಕು ಅಂತ ಇವತ್ ವಿಚಾರ ಮಾಡೋಣ ಅಂತ. ಈ ದೈಹಿಕ ಮಾನಸಿಕ ಸಮಸ್ಯೆ ಅಂತ ಬಂದಾಗ ನಾನು ಮಾನಸಿಕ ಸಮಸ್ಯೆಗಳಿಗೆ ಮಹತ್ವ ಬಹಳ ಕೊಡ್ತೀನಿ. ಯಾಕಂದ್ರೆ ಆಯುರ್ವೇದದಲ್ಲೂ ಕೂಡ ನಾವೇನ್ ಹೇಳ್ತೀವಿ ಗೊತ್ತಾ, ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥಂ ಇತಿ ಅಭಿಧೀಯತೆ ಅಂತ. ಬಹಳ ಪ್ರಸನ್ನವಾದಂತ ಆತ್ಮ ಇಂದ್ರಿಯ ಮನಸ್ಸಿಗೆ ಮಹತ್ವ ಕೊಡ್ತೀವಿ ನಾವು. ಇವು ಮೊದ್ಲು ಬಹಳ ಖುಷಿಯಿಂದ ಇರ್ಬೇಕು. ಮಾನಸಿಕವಾಗಿ ಯಾವಾಗ ಕುಗ್ಗುತ್ತಾ ಹೋಗ್ತಾಳ, ಅತಿ ಆಯ್ತು ಅಂತಂದ್ರೆ ದೈಹಿಕ ಸಮಸ್ಯೆಗಳ ರೂಪದೊಳಗ ಹಲವಾರು ಪ್ರಾಬ್ಲಮ್ಸ್ ಕಾಣಿಸ್ತಾವ. ಓಕೆ, ಅವೆಲ್ಲಾ ಸಮಸ್ಯೆಗಳು ಮೇನ್ ಕುಕಪ್ ಆಗಿರೋದು ಮಾನಸಿಕ ಸ್ತರದೊಳಗ ಆಗಿರ್ತಾವ. ಜೊತೆಗೆ ಹಾರ್ಮೋನಲ್ ಡೆಫಿಷಿಯನ್ಸಿ ಆಗಿರ್ತಾವ, ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಇರ್ತಾವ, ಅವೆಲ್ಲವನ್ನ ಅಡ್ರೆಸ್ ಮಾಡ್ಲೇಬೇಕು. ಬಟ್ ಮೇನ್ಲಿ ಮಾನಸಿಕವಾಗಿ ಕುಗ್ಗುತ್ತಾ ಹೋದ್ರ 11 ಸಮಸ್ಯೆ ಉತ್ಪತ್ತಿ ಆಗ್ತಾವ. ಈ ಮಾನಸಿಕ ಸಮಸ್ಯೆನ ಯಾವ ರೀತಿಯಾಗಿ ಡೀಲ್ ಮಾಡ್ಬೇಕು ಅನ್ನೋದಾದ್ರೆ ಇಲ್ಲೂ 2 ಸೆಕ್ಷನ್ ಅನ್ನ ನಾ ಹೇಳ್ತೇನೆ. ಒಂದು ಸೆಕ್ಷನ್ ಏನೋಳು ಅಂದ್ರೆ, ಒಬ್ಬ ಹೆಣ್ಮಗಳನ್ನ ಮೆನೋಪಾಸ್ ಆದಂತ ಹೆಣ್ಮಗಳು ಇರ್ಬೋದು ಅಥವಾ ನಿಯರಿಂಗ್ ಮೆನೋಪಾಸ್ ಲೇಡಿ ಇರ್ಬೋದು, ಆಕೆ ಗಂಡ ಮಕ್ಕಳು ಮತ್ತು ಇತರೆ ಫ್ಯಾಮಿಲಿ ಮೆಂಬರ್ಸ್ ಆಕಿನ ಹೆಂಗ್ ಟ್ರೀಟ್ ಮಾಡ್ತಾರ ಅನ್ನೋದು ಬಹಳ ಮುಖ್ಯ. ಇನ್ನು ಒಂದ್ ಸೆಕ್ಷನ್ ಒಳಗ ಆ ಫ್ಯಾಮಿಲಿ ಅವ್ರನ್ನ ಬಿಟ್ಟು ತನ್ನನ್ ತಾನು ಹೆಂಗ್ ಅಪ್ಲಿಫ್ಟ್ ಮಾಡ್ಕೊಂತಾಳ, ತನ್ನ ಪರ್ಸನಾಲಿಟಿ ಮೇಲೆ ಹೆಂಗ್ ವರ್ಕ್ ಮಾಡ್ತಾಳ, ತಾನ್ ಹೆಂಗ್ ಬದುಕ್ಬೇಕು ಅನ್ನುವಂತ ಭರವಸೆನ ಇಟ್ಕೊಂತಾಳ ಅನ್ನೋದು ಬಹಳ ಮುಖ್ಯ. ಇವೆರಡೂ ಸೇರಿದ್ರೆ ಮಾತ್ರ ಹೆಣ್ಮಗಳ ಏನೋ ಒಳ್ಳೆ ರೀತಿಯಲ್ಲಿ ಆಕಿ ಅರಳಬಲ್ಲಳು. ಈಗ ಫಸ್ಟ್ ಸೆಕ್ಷನ್ ನೋಡೋಣ. ಏನು ಅಂದ್ರೆ, ಒಬ್ಬ ಹೆಣ್ಮಗಳಿಗೆ ಆಕಿ ಗಂಡ ಮತ್ತು ಮಕ್ಕಳು ಆಕಿನ ಹೆಂಗ್ ಟ್ರೀಟ್ ಮಾಡ್ತಾರ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಇಟ್ ಡಸಂಟ್ ಮೀನ್ ಗಂಡ ಮಕ್ಕಳು ಸೇರಿ ಆಕಿಗೆ ಇರುವಂತ ಎಲ್ಲಾ ಮೆನೋಪಾಸ್ ಆಗಿರೋ ಸಮಸ್ಯೆನ ಫಿಕ್ಸ್ ಮಾಡ್ಬಿಡ್ತಾರ, ಆರಾಮ್ ಮಾಡ್ಬಿಡ್ತಾರ ಅಂತಂದ್ರ ಅಲ್ಲ. ಬಟ್ ಮ್ಯಾಕ್ಸಿಮಮ್ ಅವರು ಅಲ್ಲಿ ಸಹಾಯ ಮಾಡ್ಬೋದು. ಅವರು ಕೂಡ ಮನೆಯೊಳಗ ಒಂದ್ ರೀತಿ ವೈದ್ಯರಂತಾನೆ ಹೆಲ್ಪ್ ಮಾಡ್ಬೋದು. ಆಕೆಗೆ ಬಹಳಷ್ಟು ಹೊರಗಡೆಯಿಂದ ಆ ಕೂಪದಿಂದ ಹೊರಗಡೆ ತರಬಹುದು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಎಷ್ಟೋ ಪರ್ಸೆಂಟೇಜ್ ಜನರಿಗೆ ಅದ್ರ ಅರಿವಿಲ್ಲ. ಎಜುಕೇಟೆಡ್ ಇದ್ದಾರೆ, ಬಹಳಷ್ಟು ಜನ ಎಜುಕೇಟೆಡ್ ಇದ್ದಾರೆ, ಗ್ರಾಜುಯೇಷನ್ ಡಬಲ್ ಗ್ರಾಜುಯೇಷನ್ ಮಾಡ್ಕೊಂಡಿರ್ತಾರ, ದೊಡ್ಡ ದೊಡ್ಡ ಕಂಪನಿ ಒಳಗೆ ಕೆಲಸ ಮಾಡ್ತಿರ್ತಾರ, ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ರನ್ ಮಾಡ್ತಿರ್ತಾರೆ, ಎಲ್ಲಾ ಮಾಡ್ತಿರ್ತಾರೆ, ಟೆಕ್ನಿಕಲಿ ಫಿನಾನ್ಷಿಯಲಿ ಸೌಂಡ್ ಇರ್ತಾರ, ಎವ್ರಿಥಿಂಗ್ ಇಸ್ ಗುಡ್. ಬಟ್ 4 ಗೋಡೆ ಮಧ್ಯ ಆ ವ್ಯಕ್ತಿ ಹೆಂಡತಿ ಜೊತೆಗೆ ಅಥವಾ ಮಕ್ಕಳು ತಾಯಿ ಜೊತೆಗೆ ಯಾವ ರೀತಿ ಬಿಹೇವ್ ಮಾಡ್ಬೇಕು, ತಮ್ಮ ಮನೆಯ ಹೆಣ್ಮಕ್ಳ ಜೊತೆ ಹೆಂಗ್ ಬಿಹೇವ್ ಮಾಡಿ ಅಲ್ಲಿ ಸಿಂಕ್ ಆಗ್ತಾ ಇರೋ ಹೆಣ್ಮಕ್ಳನ್ನ ಹೆಂಗ್ ಮೇಲ್ ಎತ್ತಬೇಕು, ಎಮೋಷನಲಿ ಹೆಂಗ್ ರಿಅಶ್ಯೂರೆನ್ಸ್ ಕೊಡ್ಬೇಕು, ಯಾವ ರೀತಿಯಾಗಿ ಈಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು, ಮನೆಯೊಳಗೆ ಹಾರ್ಮೋನಿ ಮೇಂಟೈನ್ ಮಾಡ್ಬೇಕು ಅನ್ನೋದ್ರದ ಅರಿವು ಬಹಳಷ್ಟು ಜನರಿಗಿಲ್ಲ. ಅದ್ರೊಳಗೂ ಕಂಪೇರ್ ಮಾಡಿದ್ರೆ ಹಳ್ಳಿ ಮಂದಿ ಬಹಳ ಬಹಳ ಉತ್ತಮ. ಈ ಎಸ್ಪೆಷಲಿ ಅರ್ಬನ್ ಪೀಪಲ್, ದೇ ಆರ್ ಬಿಕಮಿಂಗ್ ವರ್ಸ್ಟ್ ಆಕ್ಚುಲಿ. ಇದಕ್ಕೆ ಕಾರಣಗಳು ಬಹಳಷ್ಟು ಅದಾವ್ರಿ. ಅವೆಲ್ಲ ನಾವು ಬೇರೆ ಬೇರೆ ಸೆಕ್ಷನ್ ಡಿಸ್ಕಸ್ ಮಾಡೋಣ ಅಂತ. ಬಟ್ ನೀವು ನೋಡಿರಿ, 40, 45, 50 ವರ್ಷ ಆದ್ಮೇಲೆ ಮನಿಯೊಳಗಡೆ ಗಂಡಂದ್ರು ಮಕ್ಕಳು ಆ ತಾಯಿ ಹೆಂಗ್ ಬಿಹೇವ್ ಮಾಡ್ತಿರ್ತಾರೆ. ಯಾರು ಈ ವಿಡಿಯೋ ನೋಡ್ಲಿಕ್ಕತ್ತಿರಲ್ಲ, ನೀವು ಸಫರು ಆಗ್ತಿರ್ತೀರಿ ಅಥವಾ ಸುತ್ತಮುತ್ತಲು ಸಫರ್ ಆಗೋರು ನೋಡ್ತಿರ್ತೀರಿ. ನಾನೇ ಹೇಳ್ತೀನಿ, ಗಂಡ್ಮಕ್ಳು ಬಹಳ ವಿಚಿತ್ರವಾಗಿ ಬಿಹೇವ್ ಮಾಡ್ತಾರೆ. ಅವರಿಗೆ ಆ ವೈಜ್ಞಾನಿಕ ಅರಿವು ಐತೋ ಇಲ್ಲೋ ಗೊತ್ತಿಲ್ಲ, ಅಥವಾ ಮೊದಲನೆಯಿಂದಾನು ಅವ್ರು ಹಂಗೆ ಬಿಹೇವ್ ಮಾಡ್ಕೊಂಡ್ ಬಂದಿರ್ತಾರೋ ಗೊತ್ತಿಲ್ಲ. ಇದು ಒಮ್ಮಿನೊಮ್ಮಲೆ ನೀವು ಮೆನೋಪಾಸ್ ಆದ್ಮೇಲೆ ಹೆಣ್ಮಕ್ಳನ್ನ ಬಹಳ ಚಂದ ಟ್ರೀಟ್ ಮಾಡ್ರಿ ಅಂದ್ರೆ ಆಗುದಿಲ್ಲ. ಅದು ಒಮ್ಮಿನೊಮ್ಮಲೆ ಸರಿ ಆಗುದಿಲ್ಲ. ಇದಕ್ ನೀವು ಬಿಗಿನಿಂಗ್ ಇಂದಾನೆ ಹೆಂಡತಿ ಜೊತೆ ಒಳ್ಳೆ ಸಂಬಂಧವನ್ನ ಇಟ್ಕೋಬೇಕು. ಅದೆಲ್ಲ ಬಿಟ್ಟು ನಾನ್ ನೋಡೀನಿ, ನೀವ್ ಕೇಳ್ಬಹುದು ಇದ್ರ ಬಗ್ಗೆ ನೀವ್ ಹೇಳ್ತಿರಲ್ಲ ನಿಮಗೇನ್ ರೈಟ್ಸ್ ಐತಿ ಅಂತ. ಎಸ್, ಐ ಹ್ಯಾವ್ ರೈಟ್ಸ್ ಬಿಕಾಸ್ ಐ ಆಮ್ ಅ ಡಾಕ್ಟರ್, ದಟ್ ಟು ಐ ಆಮ್ ಅನ್ ಆಯುರ್ವೇದಿಕ್ ಡಾಕ್ಟರ್. ಆಯುರ್ವೇದದೊಳಗೆ ನಾವು 3 ರೀತಿಯಿಂದ ಟ್ರೀಟ್ಮೆಂಟ್ ಅನ್ನ ಮಾಡ್ತೇವೆ. ಒಂದು ದೈವ ವ್ಯಾಪಾಶ್ರಯ ಚಿಕಿತ್ಸಾ, ಯುಕ್ತಿ ವ್ಯಾಪಾಶ್ರಯ ಚಿಕಿತ್ಸಾ, ಸತ್ವಾವಜಯ ಚಿಕಿತ್ಸಾ ಅಂತ ಹೇಳಿ. ನಾವ್ ಯಾವುದೇ ವ್ಯಕ್ತಿಯ ರೋಗವನ್ನ ನೋಡ್ಬೇಕಾದ್ರೆ
ಸರಿಯಾಗಿ ತಪಾಸಣೆ ಮಾಡಿ ಈ ಮೂರೂ ಲಿಮ್ಸ್ ಅನ್ನ ಹೆಲ್ಪ್ ತಗೋತೀವಿ. ಒಂದು ಇದ್ರೊಳಗ ಯುಕ್ತಿ ವ್ಯಾಪಾರ ಚಿಕಿತ್ಸಾ ಅಂದ್ರೆ ಏನು, ಲಾಜಿಕಲ್ ಟ್ರೀಟ್ಮೆಂಟ್. ನಾವ್ ಏನ್ ಮೆಡಿಸಿನ್ಸ್ ಕೊಡ್ಬೇಕು, ಏನ್ ಪಂಚಕರ್ಮ ಮಾಡ್ಬೇಕಾ, ಮೆಡಿಸಿನ್ಸ್ ಕೊಡ್ಬೇಕಾ, ಡಯಟ್ ಹೆಂಗ್ ಹೇಳ್ಬೇಕು, ಯಾವ ರೀತಿ ಯೋಗ ಪ್ರಾಣಾಯಾಮ ಮಾಡಿಸ್ಬೇಕು, ಇವನ್ನೆಲ್ಲವನ್ನು ಲಾಜಿಕಲಿ ಮೆಡಿಸಿನ್ಸ್ ಅನ್ನ ಕೊಟ್ಟು ಮಾಡುವಂಥದ್ದು ಯುಕ್ತಿ ವ್ಯಾಪಾರ ಆದ. ಸತ್ವಾವಜಯ ಚಿಕಿತ್ಸಾ ಅಂದ್ರೆ ನಾವು ಇಲ್ಲಿ ಕೌನ್ಸಿಲಿಂಗ್ ಪಾರ್ಟ್ ಬರ್ತದೆ. ನಮ್ಮಲ್ಲಿ ನಾವು ಪೇಷಂಟ್ಸ್ ಅನ್ನು ಕೂಡಿಸ್ಕೊಂಡು ಅವರ ಸಂಪೂರ್ಣವಾದ ಹಿಸ್ಟ್ರಿ ತಗೊಂಡು ಅವ್ರು ಯಾವ ರೀತಿ ಸಿಚುವೇಶನ್ ಒಳಗೆ ಅದಾರ ಅನ್ನೋದನ್ನ ಕಂಪ್ಲೀಟ್ ಸ್ಟಡಿ ಮಾಡ್ಕೊಂಡು ಅದನ್ನ ಫೀಲ್ ಮಾಡ್ಕೊಂಡು ಟ್ರೀಟ್ ಮಾಡ್ತೀವಿ. ಪಟ್ ಅಂತ ಹಿಂಗ್ ಸಿಂಪ್ಟಮ್ಸ್ ಕೇಳಿ ಪಟ ಔಷಧಿ ಬರ್ಕೊಡೋದಿಲ್ಲ. ನಾನಂತೂ ಆ ಕೆಲಸ ಮಾಡೋದಿಲ್ಲ. ನಮ್ಮಲ್ಲಿ ಚರಕಾಚಾರ್ಯರು ಬಹಳ ಕ್ಲಿಯರ್ ಆಗಿ ಹೇಳ್ಯಾರ, ಏನಂದ್ರೆ ಆತ್ಮನ ಪ್ರವಿಶ್ಯ ಚಿಕಿತ್ಸಾ ಕುರ್ಯಾತ್ ಅಂತ ಹೇಳಿ. ಎದುರುಗಡೆ ಬರುವಂತಹ ವ್ಯಕ್ತಿ ಸಮಸ್ಯೆನ ಹೇಳಿದಾಗ ಅವನ ಜಾಗದೊಳ್ ನಿಂತ್ಕೊಂಡು, ಅಂದ್ರೆ ಅವನ ಆತ್ಮದಲ್ಲಿ ನೀನು ಪ್ರವೇಶ ಮಾಡಿ ಆ ನೋವನ್ನ ನೀ ಅನುಭವಿಸಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡು, ಅವ ನೀ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದು ಅಂತ ಹೇಳಿ. ದಟ್ಸ್ ವಾಟ್ ವಿ ಆರ್ ಫಾಲೋಯಿಂಗ್. ಅವಾಗ ಗೊತ್ತಾಗ್ತದ. ಸಿನ್ಸ್ 18 years 18 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತೀನಿ. ಅದ್ರೊಳಗ ನಾನು ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡ್ತೀನಿ, ಎಸ್ಪೆಷಲಿ ಮೆನೋಪಾಸ್ ಸಮಸ್ಯೆ ಅಂತ ಬಂದಾಗ ಕಪಲ್ ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ, ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡ್ತೀವಿ, ಅವ್ರ ಗಂಡಂದ್ರನ್ನ ಕರೆಸ್ತೀವಿ. ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋದಾಗ ನಾನು ಸ್ಪೀಚ್ ಅನ್ನ ಕೊಡ್ತೀನಿ. ಅವಾಗೆಲ್ಲ ಸಾಕಷ್ಟು ಎಕ್ಸ್ಪೋಜರ್ ಸಿಕ್ಕಿರೋದ್ರಿಂದ ಐ ಹ್ಯಾವ್ ಲಾಟ್ ಆಫ್ ಮೆಟೀರಿಯಲ್ ಟು ಟೆಲ್ ಯು. ಏನು ಅಂದ್ರೆ ಬಹಳಷ್ಟು ಮಂದಿ ಗಂಡಸರು ಈ ಏಜ್ ಒಳಗಡೆ ಹೆಂಡತಿಗೆ ಏನ್ ಮಾಡ್ಬೇಕು, ಏನ್ ಮಾಡ್ತಾ ಇದ್ದಾರೆ. ನಾ ಹೇಳು 100% ಅಲ್ಲ, ಒಳ್ಳೆಯ ತಿಳುವಳಿಕೆ ಇರುವಂತವ್ರು, ಸರಿಯಾಗಿ ಟ್ರೀಟ್ ಮಾಡುವಂತವ್ರು ಹೆಂಡತಿನ ತಮ್ಮ ಏನಂತ ದೇಹ ಮತ್ತು ಆತ್ಮದ ಭಾಗ ಅಂತ ತಿಳ್ಕೊಂಡು ಆಕೆನ ಬಹಳ ಈಕ್ವಲ್ ಆಗಿ ಆಕೆಗೆ ಸ್ಥಾನಮಾನಗಳನ್ನ ಕೊಟ್ಟು ಆಕೆ ಜೊತೆಗೆ ಬಹಳ ಹಾರ್ಮೋನಿಯಿಂದ ಬದುಕುವಂತ ದಿವ್ಯಾತ್ಮರು ಇದ್ದಾರೆ. ಬಟ್ ಇನ್ನ ಉಳಿದ ಕ್ಯಾಟಗರಿ ಜನನು ಇದ್ದಾರೆ. ಅವ್ರಿಗೇನ್ ಅನ್ಬೇಕು ಅಂತ ನನಗ್ ಗೊತ್ತಿಲ್ಲ. ಅವ್ರು ಹೆಂಗಿರ್ತಾರಂತಂದ್ರೆ ಅವ್ರ ತಲೆಯೊಳಗೆ ಒಂದೇ ಇರ್ತದೆ, ಹೆಂಡತಿಯನ್ನ ಕಂಟ್ರೋಲ್ ಮಾಡ್ಬೇಕು. ಆಕಿಗೆ ಶಾಂತಿ ಪ್ರೀತಿ ಸಮಾಧಾನದಿಂದ ಮಾತಾಡಿಸ್ಬಿಟ್ರೆ ಆಕಿ ಎಲ್ಲಿ ಮೇಲೆ ಏರ್ ಕುತ್ಕೊಂಡ್ಬಿಡ್ತಾಳೋ ಏನೋ. ಅದಕ್ಕೆ ಆಕಿನ ಯಾವಾಗ್ಲೂ ಹೆಂಗ ಕಂಟ್ರೋಲ್ ಮಾಡ್ತಿರ್ಬೇಕು. ಆಕಿ ಭಾವನೆಗಳಿಗೆ ಬೆಲೆ ಕೊಡೋದಿಲ್ಲ, ಆಕಿಗೆ ಯಾವುದೇ ರೀತಿಯ ಗೌರವದಿಂದ ಕಾಣಂಗಿಲ್ಲ, ಅಂಡರ್ ಎಸ್ಟಿಮೇಟ್ ಮಾಡೋದು, ಸಣ್ಣ ಸಣ್ಣ ವಿಷಯದೊಳಗ ತಪ್ಪು ಕಂಡು ಹಿಡಿಯುವಂಥದ್ದು. ಅಡಿಗೆ ಹಿಂಗ್ಯಾಕ್ ಮಾಡ್ದಿ, ಹಂಗ್ಯಾಕ್ ಮಾಡ್ದಿ, ಉಪ್ಪು ಹೆಚ್ಚಿಗೆ ಆಗ್ಯದ, ಖಾರ ಹೆಚ್ಚಿಗೆ ಆಗೈತಿ, ಅದನ್ನ ಕ್ಲೀನ್ ಇಟ್ಟಿಲ್ಲ, ಇದನ್ ಮಾಡಿಲ್ಲ. ಆಕಿ ಏನ್ ಆಗ್ತಾಳ, ಆಕಿನೂ ಒಂದ್ ಆತ್ಮ, ಆಕಿನೂ ಒಂದ್ ಹೆಣ್ಮಗಳು. ಇವನೇನೂ ತಿಳ್ಕೊಳ ತಂಬದೇ ತಾವ್ ಬಾರಿಸ್ತಿರ್ತಾರೆ. ಅದೊಂದ್ ನಮೂನಿ ಹೆಂಗಂದ್ರ ಕಿವುಡ ಮಾತಾಡ್ದಂಗ, ಇನ್ನೊಬ್ರದ್ ಏನೂ ಅರ್ಥನ ಆಗುದಿಲ್ಲ, ತಮ್ಮದೇ. ಅವ್ರ ಹಂಗ್ ಮಾಡ್ಲಿ ಎಷ್ಟೋ ಸರಿ ಈ ಟಾಕ್ಸಿಸಿಟಿ ಬಹಳಷ್ಟು ಫ್ಯಾಮಿಲಿ ಒಳಗ್ ಸಿಗ್ತದ. ಒಂಥರ ಕಂಟಿನ್ಯೂಸ್ ಮೆಂಟಲ್ ಹೆರಾಸ್ಮೆಂಟ್. ಕುಂತ್ಯಾಕ ನಿಂತ್ಯಾಕ, ಅದನ್ನ ಯಾಕೆ ಮಾಡ್ದಿ, ಇದನ್ನ ಯಾಕೆ, ನಾ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ಬೇಕು, ಆಕೆಗೆ ಒಪಿನಿಯನ್ಸಿಗ್ ಬೆಲೆ ಇಲ್ಲ. ಎಷ್ಟು ಮಂದಿ ನಿನ್ಗೇನ್ ಗೊತ್ತಾಗ್ತದ, ನಾ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ ಬಂದ್ಬಿಟ್ಲಿ ಇಲ್ಲ, ಬರೀ ಹಿಂಗ ವಿಚಾರ ಮಾಡ್ತೀನಿ, ನೀ ಏನ್ ಶಾಣಕ್ಕಿದ್ದಿ, ಎಲ್ಲಾ ನಿನ್ ತಲೆಯೊಳಗ ತುಂಬ್ಕೊಂಡ್ ಕುಂತಿ. ಯಾರು ಹಂಗಿಲ್ಲ, ನೀನೇ ನೆಗೆಟಿವ್ ಪರ್ಸನ್ ಅದಿ, ನೀನೇ ಹಂಗಿದ್ದಿ, ಓವರ್ ಡ್ರಾಮಾ ಮಾಡ್ತೀನಿ, ಓವರ್ ಆಕ್ಟಿಂಗ್ ಮಾಡ್ತೀನಿ, ಎದಕ್ ಅಳ್ತಿದ್ದಿ, ನಿನಗೇನಾಗ್ಯದ, ತಿನ್ನಾಕ್ ಕೊಟ್ಟಿಲ್ಲ, ಉಣ್ಣಾಕ್ ಕೊಟ್ಟಿಲ್ಲ, ಉಡಾಕ್ ಕೊಟ್ಟಿಲ್ಲ, ತೊಡಾಕ್ ಕೊಟ್ಟಿಲ್ಲ. ಇವನ್ ಅವ್ರ ಪ್ರಕಾರ ಹೆಣ್ಮಕ್ಳಿಗೆ ಏನ್ರೇನ ಊಟ ಬಟ್ಟಿ ಹಾಕ್ಬಿಟ್ರ ಅವ್ರ ನಕ್ಕೊಂತಿರ್ಬೇಕು. ಆ ಹೆಣ್ಮಗಳಿಗೆ ಯಾವ ರೀತಿ ಯಾವ ಫೇಸ್ ಒಳಗ್ ಹೊಂಟಾಳ, ಆಕಿ ಎಮೋಷನಲಿ ಹೆಂಗ್ ಸಿಂಕ್ ಆಗ್ಲಿಕತ್ತಾಳ, ಆ ಟೈಮ್ ಒಳಗ ಆಕಿಗೆ ಆಕ್ಚುಲಿ ಯಾರ ಸಪೋರ್ಟ್ ಬೇಕು, ಇದು ಏನು ಅರ್ಥ ಮಾಡ್ಕೊಳ್ಳುವಂತ ರ್ಯಾಷನಾಲಿಟಿನೂ ಇರಂಗಿಲ್ಲ, ಆ ಮೆಚುರಿಟಿನೂ ಇರಂಗಿಲ್ಲ, ಬಹಳ ಮಂದಿಗೆ ಇರಂಗಿಲ್ಲ. ಓಕೆ, ಆಕ್ಚುಲಿ ಒಬ್ಬ ಹೆಣ್ಮಗಳು ಇಡೀ ಜಗತ್ತನ್ನೇ ಫೈಟ್ ಮಾಡ್ಬೋದು, ಅಥವಾ ಗಂಡನ ಮನೆಯೊಳಗಡೆ ಎಲ್ಲಾರು ಯಾವ್ದ್ಯಾವ್ದೋ ರೀತಿ ಇದ್ರು ಎಲ್ಲಾರನ್ನು ಎದುರಿಸಿ ನಿಲ್ಲಬಲ್ಲಳು. ಗಂಡ ಚಲೋ ಇದ್ರ, ಗಂಡ ಸಪೋರ್ಟಿವ್ ಇದ್ರ, ಗಂಡ ಸೆನ್ಸಿಟಿವ್ ಇದ್ರ, ಗಂಡ ಒಳ್ಳೆಯವನಾಗಿದ್ರ. ಬಟ್ ಗಂಡ ಒಬ್ಬನೇ ಈ ರೀತಿಯಾಗಿ ಟಾರ್ಚರಿಂಗ್ ಪರ್ಸನ್ ಇದ್ರೆ ಆಕೆ ಏನು ಮಾಡ್ಲಿಕ್ಕೆ ಆಗಿಲ್ಲ. ಯಾವುದೇ ವ್ಯಕ್ತಿ ಮೇಲೆ, ಅದು ಗಂಡಿರ್ಬೋದು ಹೆಣ್ಣಿರ್ಬೋದು. ನಾ ಹೇಳ್ಲಿಕ್ಕತ್ತಿದ್ದು ಇದು ವೈಸ್ ವರ್ಸನೂ ಆಗ್ತದ. ಓಕೆ, ಹೆಣ್ಮಕ್ಳು ಎಷ್ಟೋ ಸರಿ ಮೆಂಟಲ್ ಟಾರ್ಚರ್ ಕೊಟ್ಟು ಗಂಡಸರು ಎಂತೆಂತ ಅನಾಹುತವನ್ನ ಮಾಡ್ಕೋತಾರ ಪಾಪ. ಇದು